ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಸುಪ್ರಸಿದ್ಧ ಪೌರಾಣಿಕ, ಆಧ್ಯಾತ್ಮಿಕ, ಐತಿಹಾಸಿಕವಾದ ಪವಿತ್ರ ಸ್ಥಳ ಮೇಲ್ಕೋಟೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ಥಳ ಬೆಂಗಳೂರಿಂದ 141 ಕಿಲೋಮೀಟ್ರು, ಮೈಸೂರಿಂದ 54 ಕಿಲೋಮೀಟ್ರು ಹಾಗೂ ಮಂಡ್ಯದಿಂದ 40 ಕಿಲೋಮೀಟ್ರ್ ಅಂತರದಲ್ಲಿದೆ. ಎಕ್ಸಾಕ್ಟ್ ಲೊಕೇಶನ್ಗೆ ಗೂಗಲ್ ಮ್ಯಾಪ್ನ ಫಾಲೋ ಮಾಡಿ. ಸುಮಾರು 2.5 ಗಂಟೆ ಜರ್ನಿಯ ನಂತರ ಬೆಂಗಳೂರಿಂದ ಈ ಸ್ಥಳಕ್ಕೆ ರೀಚ್ ಆದ್ವಿ. ವಿಶಾಲವಾದ ಪಾರ್ಕಿಂಗ್ ಏರಿಯಾ ಕೂಡ ಇದೆ. ಓನ್ ವೆಹಿಕಲಲ್ಲಿ ಬಂದವರು ಯೂಸ್ ಮಾಡ್ಕೊಬೋದು. ಓನ್ ವೆಹಿಕಲ್ ಇಲ್ಲದೇ ಇರುವವರು ಬಸ್ಸಲ್ಲಿ ಕೂಡ ಬರ್ಬೋದು. ಕಾಲ್ನಡಿಗೆ ಅಂತರದಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಈ ಸ್ಥಳದ ವಿಸ್ತೀರ್ಣ ಸುಮಾರು 15 ಸ್ಕ್ವೇರ್ ಕಿಲೋಮೀಟರ್ ಇದೆ. ಈ ಸ್ಥಳವನ್ನು ದಕ್ಷಿಣದ ಬದರಿ ಎಂದು ಸಹ ಕರೆಯುತ್ತಾರೆ. ಸಮುದ್ರ ಮಟ್ಟಕ್ಕಿಂತ 3589 ಅಡಿಗಳ ಮೇಲೆ ಯದುಗಿರಿ ಬೆಟ್ಟದ ಮುಡಿಯಲ್ಲಿ ವಿಶ್ವವಿಖ್ಯಾತ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಬೆಟ್ಟದ ಅಡಿಯಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನವಿದೆ. ನಾರಾಯಣಾದ್ರಿ, ವೇದಾದ್ರಿ, ಯಾದವದ್ರಿ, ಯತಿಶೈಲ ಮತ್ತು ತಿರುನಾರಾಯಣಪುರಂ. ಪುರಾಣಗಳ ಪ್ರಕಾರ ಈ ಸ್ಥಳಕ್ಕೆ ನಾನಾ ರೀತಿಯ ಹೆಸರಿದ್ದರೂ ಕಾಲಕ್ರಮೇಣ ಬೆಟ್ಟದ ಮೇಲಿರುವ ಕೋಟೆಯಿಂದ ಈ ಸ್ಥಳಕ್ಕೆ ಮೇಲುಕೋಟೆ ಎಂದು ಹೆಸರು ಬಂತು ಎಂದು ಹೇಳುತ್ತಾರೆ. ಈ ಪ್ರದೇಶದಲ್ಲಿರುವ ಪಂಚ ಕಲ್ಯಾಣಿಗಳಲ್ಲಿ ಈ ದೊಡ್ಡ ಕಲ್ಯಾಣಿಯು ಬಹಳ ಆಕರ್ಷಣೀಯವಾಗಿದೆ. ಕರ್ನಾಟಕದ ರಮಣೀಯ ಸ್ಥಳಗಳಲ್ಲಿ ಒಂದಾಗಿರುವ ಈ ಸ್ಥಳವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನ ಅಧೀನದಲ್ಲಿದೆ. ಹಾಗೂ ಈ ಸ್ಥಳವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಸಂರಕ್ಷಿತ ಪ್ರಾಚೀನ ಸ್ಮಾರಕವೆಂದು ಘೋಷಣೆಯಾಗಿದೆ. ಈ ಕಲ್ಯಾಣಿಯ ನೀರನ್ನು ದೇವರ ಅಭಿಷೇಕಕ್ಕೆ ಬಳಸುವುದರಿಂದ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಕಲ್ಯಾಣಿಯ ನೀರನ್ನು ಮತ್ತು ಸುತ್ತಮುತ್ತಲಿನ ಸ್ಥಳವನ್ನು ಸ್ವಚ್ಛವಾಗಿಡಬೇಕೆಂದು ವಿನಂತಿಸಲಾಗಿದೆ. ಈ ಸ್ಥಳದಲ್ಲಿ ಚಿತ್ರೀಕರಣ ಮಾಡುವುದು ನಿಷೇಧಿಸಲಾಗಿದೆ. ಅವಶ್ಯಕತೆ ಇದ್ದವರು ಸ್ಥಳೀಯ ಆಡಳಿತ ವರ್ಗದವರಿಗೆ ದುಡ್ಡು ಕಟ್ಟಿ ರಸೀದಿ ಪಡೆದು ತದನಂತರ ಚಿತ್ರೀಕರಿಸಬೇಕಾಗಿದೆ. ದೊಡ್ಡ ಕಲ್ಯಾಣಿಗೆ ಹೋಗೋಕ್ಕೆ ಎಂಟ್ರೆನ್ಸ್ ಇದು. ಪ್ರೀ ವೆಡ್ಡಿಂಗ್ ಶೂಟ್ಗೆ ತುಂಬ ಫೇಮಸ್ ಆಗಿದೆ ಈ ಸ್ಥಳ. 12ನೇ ಶತಮಾನದಲ್ಲಿ ಮಹಾನ್ ಸಂತರಾದ ಶ್ರೀ ರಾಮಾನುಜಾಚಾರ್ಯರು ದೈವ ಸಂಕಲ್ಪವಾಗಿ ತಮಿಳುನಾಡಿನ ಶ್ರೀರಂಗಂನಿಂದ ಮೇಲ್ಕೋಟೆಗೆ ಬರುತ್ತಾರೆ. ನಂತರ 14 ವರ್ಷಗಳ ಕಾಲ ತಮ್ಮ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿಕೊಂಡು ವಾಸಿಸುತ್ತಿದ್ದರು ಎಂದು ಹೇಳುತ್ತಾರೆ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ದೇಗುಲ, ಕಲ್ಯಾಣಿ ಹಾಗೂ ಮಂಟಪಗಳನ್ನು ನಾವು ಇಲ್ಲಿ ಕಾಣಬಹುದು. ಸುತ್ತಮುತ್ತಲಿನ ಈ ಎಲ್ಲ ಕೆತ್ತನೆಗಳಲ್ಲಿ ರಾಮಾಯಣ, ಮಹಾಭಾರತದ ವಿವಿಧ ಪ್ರಸಂಗಗಳು ಹಾಗೂ ಹಲವಾರು ಹಿಂದೂ ದೇವತೆಗಳ ಕೆತ್ತನೆಗಳಿವೆ. ಕಲ್ಯಾಣಿಯ ಪಕ್ಕದಲ್ಲೇ ಇರುವ ಭುವನೇಶ್ವರಿ ಮಂಟಪ ಇದು. 1817ನೇ ಶಾಸನದ ಪ್ರಕಾರ ಇದನ್ನು ಮೈಸೂರಿನ 3ನೇ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಿಸಿರುತ್ತಾರೆ. ಈ ಮಂಟಪವು ಒಳಗೆ 8 ಕಂಬಗಳು ಹಾಗೂ ಹೊರಗೆ 8 ಕಂಬಗಳಿವೆ. ಈ ಎಲ್ಲ 16 ಕಂಬಗಳಲ್ಲಿ ಅಷ್ಟದಿಕ್ಪಾಲಕರ ಚಿತ್ರವನ್ನು ಕೆತ್ತಿದ್ದಾರೆ. ಮಂಟಪದ ಮೇಲ್ಛಾವಣಿಯ ಒಳನೋಟ ಇದು. ಜಿಯೋಮೆಟ್ರಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಇಂಜಿನಿಯರಿಂಗ್ ಮಾರ್ವಲ್ ಅಂದ್ರೂ ತಪ್ಪಾಗೋದಿಲ್ಲ. ಸುಮಾರು 1000 ವರ್ಷ ಇತಿಹಾಸ ಇರುವ ಈ ದೊಡ್ಡ ಕಲ್ಯಾಣಿಯು ಸ್ವಚ್ಛತೆ ಮತ್ತು ಆಡಳಿತ ಕೊರತೆಯಿಂದ ಬಳಲುತ್ತಿತ್ತು. 2019ರ ನಂತರ ಇನ್ಫೋಸಿಸ್ ಸಂಸ್ಥೆಯಿಂದ ನವೀಕರಣಗೊಂಡು ಈ ರೀತಿ ಸ್ವಚ್ಛವಾಗಿ ಕಾಣತೊಡಗಿದೆ. ಬರುವ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಮೀನಿಗೆ ಆಹಾರ ಹಾಕೋ ನೆಪದಲ್ಲಿ ನೀರನ್ನ ಗಲೀಜು ಮಾಡಬೇಡಿ. ತುಂಬ ಕೋತಿಗಳಿವೆ ಇಲ್ಲಿ. ನಿಮ್ಮ ಬಿಲಾಂಗಿಂಗ್ಸ್ ಬಗ್ಗೆ ಹುಷಾರಾಗಿರಿ, ಬಂದು ಕಿತ್ಕೊಂಡ್ಬಿಡ್ತವೆ. ಬೆಟ್ಟದ ಮೇಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ಸ್ಥಳದಿಂದ ಪ್ರಾರಂಭಿಸಬೇಕು. ಸರಿಸುಮಾರು 400 ಮೆಟ್ಟಲುಗಳನ್ನು ಒಳಗೊಂಡಂತೆ 600 ಹೆಜ್ಜೆಗಳಷ್ಟು ಅಂತರವಿದೆ. ಇಷ್ಟೊಂದು ವೈಭವ ಹಿರಿಮೆ ಇರುವ ಈ ಸ್ಥಳದಲ್ಲಿ ಒಂದು ಕರಾಳ ವಿಷಯ ಏನಂದರೆ, ಮೇಲ್ಕೋಟೆಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವುದಿಲ್ಲ. 1790ರಲ್ಲಿ ನರಕ ಚತುರ್ಥಿಯ ದಿನದಂದು ಟಿಪ್ಪು ಸುಲ್ತಾನ್ ತನ್ನ ಸೈನ್ಯದೊಂದಿಗೆ ಆಕ್ರಮಣ ಮಾಡಿ ಇಲ್ಲಿನ 800ಕ್ಕೂ ಹೆಚ್ಚು ಅಯ್ಯಂಗಾರ್ಗಳನ್ನು ಕಗ್ಗೊಲೆ ಮಾಡ್ತಾನಂತೆ. ಅಂದಿನಿಂದ ಇಂದಿನವರೆಗೂ ಸರಿಸುಮಾರು 235 ವರ್ಷ ಆದರೂ
ಇಲ್ಲಿ ದೀಪಾವಳಿ ಹಬ್ಬವನ್ನು ಸಂಭ್ರಮಿಸುವುದು ಇಲ್ಲದಂತಾಗಿದೆ. 1000 ವರ್ಷ ಇತಿಹಾಸವಿರುವ ಪ್ರಪಂಚದ ನಾನಾ ದೇವಸ್ಥಾನಗಳಲ್ಲಿ ಕಾರಣಾಂತರಗಳಿಂದ ಒಂದು ದಿನ ಆದರೂ ಪೂಜೆ ನಿಂತಿರುತ್ತದೆ. ಆದರೆ ಈ ಸ್ಥಳದಲ್ಲಿ 1000 ವರ್ಷಗಳಲ್ಲಿ ಒಂದು ದಿನನೂ ಕೂಡ ಪೂಜೆ ನಿಂತಿಲ್ಲ. ಇದು ಈ ಸ್ಥಳದ ಹಿರಿಮೆ ಮತ್ತು ಪ್ರಸಿದ್ಧಿಗೆ ಪಾತ್ರವಾಗಿದೆ. ಈ ದೇವಸ್ಥಾನವು ಯದುಗಿರಿ ಯತಿರಾಜ ಮಠದವರ ನಿಯಂತ್ರಣದಲ್ಲಿದೆ. ಅಣ್ಣಾಬಾಂಡ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ರಂಗಾಯಣ್ ರಘು ನಟಿಸಿರುವ ಈ ದೃಶ್ಯ ಇದೇ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದೆ. ಬೆಟ್ಟದ ಮೇಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಗೋಪುರ ಮತ್ತೆ ಪ್ರವೇಶ ದ್ವಾರವಿದು. ದೇವಸ್ಥಾನದ ಸಮಯ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30 ಹಾಗೂ ಸಂಜೆ 5:30ರಿಂದ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತದೆ. ಹೊಯ್ಸಳದ ದೊರೆ ವಿಷ್ಣುವರ್ಧನ್ ರವರಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯದ ಅರಸರು ಸೇರಿದಂತೆ ಮೈಸೂರಿನ ರಾಜರುಗಳವರೆಗೂ ಈ ಸ್ಥಳದಲ್ಲಿ ಹಲವಾರು ಜೀರ್ಣೋದ್ಧಾರ ಕಾರ್ಯಗಳಿಂದ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುತ್ತಾರೆ. ನರಸಿಂಹನ ಉಗ್ರಾವತಾರದಿಂದ ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪುವಿನ ಮರಣದ ನಂತರ ಹಿರಿಯರ ಸಲಹೆ ಮೇರೆಗೆ ಪಿತೃದೋಷದಿಂದ ಪ್ರಾಯಶ್ಚಿತಕ್ಕಾಗಿ ಪ್ರಹ್ಲಾದನು ಯೋಗ ಮುದ್ರದಲ್ಲಿರುವ ಶಾಂತಭಾವದ ಈ 3 ಅಡಿ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಸ್ಥಾಪಿಸಿದನು ಎನ್ನಲಾಗಿದೆ. ಭಕ್ತ ಪ್ರಹ್ಲಾದನು ಈ ಮೂರ್ತಿಯನ್ನು ಮಾಡಲು ಸಾಲಿಗ್ರಾಮ ಕಲ್ಲನ್ನು ಬಳಸಿದನು ಎನ್ನಲಾಗಿದೆ. ದರ್ಶನದ ನಂತರ ಹಿಂತಿರುಗಿ ಬೆಟ್ಟದ ಕೆಳಗೆ ಇರುವ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೊರಟೆವು. ಯದುಗಿರಿ ಬೆಟ್ಟದ ಮೇಲಿಂದ ಸುತ್ತಮುತ್ತಲಿನ ಪ್ರದೇಶವು ಈ ರೀತಿ ಕಾಣತೊಡಗುತ್ತದೆ. ಮೇಲುಕೋಟೆಯ ಈ ಕ್ಷೇತ್ರವನ್ನು ಇಡೀ ಭಾರತದಲ್ಲಿಯೇ ಪವಿತ್ರ ಕ್ಷೇತ್ರ ಎಂದು ಹೇಳುತ್ತಾರೆ. ಬೆಟ್ಟದ ಮೆಟ್ಟಿಲುಗಳ ಬಳಿ ಮಜ್ಜಿಗೆಯನ್ನು ಮಾರುತ್ತಿರುತ್ತಾರೆ. ದಣಿವಾದವರು ದುಡ್ಡು ಕೊಟ್ಟು ಕುಡಿಯಬಹುದು. ಸ್ಥಳ ಪುರಾಣದ ಪ್ರಕಾರ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ಮೂರ್ತಿಯು ಜಗತ್ತಿನ ಮೊದಲನೆಯ ಮಹಾವಿಷ್ಣುವಿನ ವಿಗ್ರಹ ಎಂದು ಕರೆಯುತ್ತಾರೆ. ಏಕೆಂದರೆ ಇದು ಸೃಷ್ಟಿ ಆರಂಭಕ್ಕೂ ಮುನ್ನ ಸಾಕ್ಷಾತ್ ಬ್ರಹ್ಮದೇವನು ಪೂಜಿಸಲು ಪಡುತ್ತಿದ್ದ ವಿಗ್ರಹ ಎಂದು ಹೇಳುತ್ತಾರೆ. ನಂತರ ಬ್ರಹ್ಮದೇವರ ಮಾನಸ ಪುತ್ರರಾದ ಸನತ್ ಕುಮಾರ್ ಮುನಿಗಳು ಸತ್ಯಲೋಕದಿಂದ ಭೂಲೋಕಕ್ಕೆ ತಂದು ಈ ಮೇಲ್ಕೋಟೆಯ ಜಾಗದಲ್ಲಿ ಸ್ಥಾಪಿಸಿದ್ದರು ಎಂದು ಹೇಳುತ್ತಾರೆ. ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನದ ಮೇಲಿರುವ ಗೋಪುರವಿದು. ಮೈಸೂರಿನ ಕೃಷ್ಣರಾಜ ಒಡೆಯರ್ 3ರವರು ಈ ದೇವಸ್ಥಾನಕ್ಕೆ ನಿರಂತರವಾಗಿ ಭೇಟಿ ನೀಡಿ ಸ್ವಾಮಿಯ ಆಶೀರ್ವಾದವನ್ನು ಪಡೆಯುತ್ತಿದ್ದರು ಎಂದು ಹೇಳುತ್ತಾರೆ. ಇಲ್ಲಿ ಚೆಲುವ ನಾರಾಯಣ ಸ್ವಾಮಿಗೆ ಚಿನ್ನ, ವಜ್ರ, ನವರತ್ನಗಳಿಂದ ಮಾಡಿದ ಒಟ್ಟು 3 ಕಿರೀಟಗಳಿವೆ. ಇದರಲ್ಲಿ ಒಂದು ಕೃಷ್ಣರಾಜ ಒಡೆಯರ್ ಅವರು ನೀಡಿರುತ್ತಾರೆ. ಅದನ್ನು ರಾಜಮುಡಿ ಎಂದು ಕರೆಯುತ್ತಾರೆ. ಮತ್ತು ಅವರ ಧರ್ಮಪತ್ನಿ ಮೈಸೂರ ರಾಣಿ ಅವರು ನೀಡಿರುವ ಕಿರೀಟಕ್ಕೆ ಕೃಷ್ಣರಾಜ ಮುಡಿ ಎಂದು ಕರೆಯುತ್ತಾರೆ. ಹಾಗೂ ಮೆರವಣಿಗೆಗಾಗಿ ನೀಡಿರುವ ಕಿರೀಟವನ್ನು ವೈರಮುಡಿ ಎಂದು ಕರೆಯುತ್ತಾರೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ವೈರಮುಡಿ ಬ್ರಹ್ಮೋತ್ಸವಕ್ಕೆ ದೇಶ ವಿದೇಶಗಳಿಂದ ಸುಮಾರು 4 ಲಕ್ಷ ಜನ ಹಾಗೂ ಮೆರವಣಿಗೆಯ ದಿನದಂದು 1 ಲಕ್ಷ ಜನದಷ್ಟು ಸೇರುತ್ತಾರೆ. ಚೆಲುವನಾರಾಯಣ ಸ್ವಾಮಿ ದರ್ಶನದ ನಂತರ ಅಲ್ಲಿಂದ ಕಾಲ್ನಡಿಗೆ ಅಂತರದಲ್ಲಿ ಅಕ್ಕ ತಂಗಿ ಕೊಳ ಸಿಗ್ತದೆ. ಇದರ ಇತಿಹಾಸ ಕೂಡ ತಿಳಿಯೋಣ. ಚೋಳರ ರಾಜ ಚೆಲುವ ಅರಸ ಅವರ ಧರ್ಮಪತ್ನಿಯರಾದ 2 ಅಕ್ಕ ತಂಗಿಯರಿಗೆ ಹಣವನ್ನು ಕೊಟ್ಟು ಲೋಕ ಕಲ್ಯಾಣಕ್ಕಾಗಿ ಕೊಳವನ್ನು ಕಟ್ಟಿಸಲು ಹೇಳುತ್ತಾನೆ. ಇದನ್ನು ಪಡೆದ 2 ಈ ಸ್ಥಳದಲ್ಲಿ ನಿರ್ಮಿಸಲು ಪ್ರಾರಂಭಿಸುತ್ತಾರೆ. ತಂಗಿಯು ಇಲ್ಲಿನ ದೇವರನ್ನು ನೆನೆದು ಪ್ರಾರಂಭಿಸುತ್ತಾಳೆ. ಆದರೆ ಅಕ್ಕ ಪರಿಪೂರ್ಣ ಮನಸ್ಸಿಲ್ಲದೆ ಕೇವಲ ಅರಸ ಹೇಳಿದ ಎಂಬ ಮಾತ್ರಕ್ಕೆ ಶುರು ಮಾಡುತ್ತಾಳೆ. ತದನಂತರ ತಂಗಿಯ ಕೊಳದಲ್ಲಿ ಸಿಹಿ ನೀರು ಶೇಖರಣೆ ಆಗುತ್ತದೆ. ಅದನ್ನು ದೇವರ ಅಭಿಷೇಕಕ್ಕೆ ಬಳಸುತ್ತಾರೆ. ಆದರೆ ಅಕ್ಕನ ಕೊಳದಲ್ಲಿ ಉಪ್ಪು ನೀರು ಶೇಖರಣೆ ಆಗುತ್ತದೆ. ಅದನ್ನು ಬಳಸುವುದಿಲ್ಲ. ಇದನ್ನು ಅರಿತ ಅಕ್ಕ ಪಾಪ ಪ್ರಜ್ಞೆಯಿಂದ ದೇವರ ಮೊರೆ ಹೋಗಿ ಬೇಡಿದಾಗ ಆಕೆಯನ್ನು ಕ್ಷಮಿಸಿ ದೇವರ ಬಟ್ಟೆ ಪಾತ್ರೆಗಳಿಗೆ ಉಪಯೋಗಿಸಲು ಆಶೀರ್ವದಿಸಿತು ಎಂದು ಹೇಳುತ್ತಾರೆ. ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಕಾಲ್ನಡಿಗೆ ಅಂತರದಲ್ಲಿ ರಾಯಗೋಪುರ ಸಿಗುತ್ತದೆ. ಇದನ್ನು ಕಾವಲು ಗೋಪುರ ಎಂದು ಸಹ ಕರೆಯುತ್ತಾರೆ. ಈ ಸ್ಥಳ ಪರಿಪೂರ್ಣಗೊಂಡಿಲ್ಲ, ಅರ್ಧದಷ್ಟು ಕೆಲಸ ಮಾತ್ರ ಆಗಿದೆ.
ಪೂರ್ಣಗೊಳ್ಳದೇ ಇಷ್ಟು ಸುಂದರವಾಗಿ ಕಾಣುತ್ತದೆ. ಇನ್ನು ಪೂರ್ಣಗೊಂಡಿದ್ದರೆ ಇನ್ನೆಷ್ಟು ಚೆಂದ ಕಾಣ್ತದೆ ಅಂತ ನೀವು ಊಹಿಸ್ಬೋದು. ಈ ಸ್ಥಳ ಪ್ರಸಿದ್ಧ ಪ್ರವಾಸಿ ತಾಣ ಹಾಗೂ ಚಲನಚಿತ್ರ ಚಿತ್ರೀಕರಣ ತಾಣವಾಗಿದೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಪುನೀತ್ ರಾಜ್ಕುಮಾರ್, ರಜನಿಕಾಂತ್, ಐಶ್ವರ್ಯ ರಾಯ್ ಹಾಗೆ ಹಲವಾರು ನಟ ನಟಿಯರ ಚಲನಚಿತ್ರವು ಇಲ್ಲಿ ಚಿತ್ರಿಸಲಾಗಿದೆ. ಇಲ್ಲಿಂದ ಕಾಲ್ನಡಿಗೆ ಅಂತರದಲ್ಲಿ ನಮಗೆ ಧನುಷ್ಕೋಟಿ ಸಿಗ್ತದೆ. ತ್ರೇತಾಯುಗದ ವನವಾಸದ ಸಮಯದಲ್ಲಿ ಸೀತೆಗೆ ದಾಹ ಆದಾಗ ರಾಮನು ತನ್ನ ಬಾಣವನ್ನು ಬಿಟ್ಟು ನೀರು ಬರುವ ಹಾಗೆ ಮಾಡುತ್ತಾರೆ. ಆ ಸ್ಥಳವೇ ಇಲ್ಲಿ ಧನುಷ್ಕೋಟಿ ಎಂದು ಕರೆಯುತ್ತಾರೆ. ಮೇಲ್ಕೋಟೆಯಲ್ಲಿ ಸುಬ್ಬಣ್ಣ ಮೆಸ್ ತುಂಬ ಪ್ರಸಿದ್ಧಿ ಹೊಂದಿದೆ. ಇಲ್ಲಿ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ, ನೀವು ಬಂದಾಗ ಟ್ರೈ ಮಾಡಿ. ಈ ದೇವಸ್ಥಾನದ ಸ್ಥಳ ಪುರಾಣ ಮತ್ತು ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಅಂತ ಭಾವಿಸುತ್ತಾ ನನ್ನ ಈ ವಿಡಿಯೋನ ಮುಗಿಸುತ್ತಿದ್ದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಬೈ.